ಬಾರಿಗೆ ಅವ್ರು ಸ್ಟೇಜ್ ಪ್ರೋಗ್ರಾಮ್ ಇರೋದ್ರಿಂದ ಇದು ಹೊಸ ಒಂದು ಆಕರ್ಷಣೆ ಅನ್ನೋದನ್ನು ನಡೆಯುತ್ತೆ. ಎರಡನೇ ದಿನವೂ ಕೂಡ ನಾವು ಮೊದಲನೇದಾಗಿ ಸಾಂಸ್ಕೃತಿಕ ಕಾರ್ಯಕ್ರಮ, ಆಮೇಲೆ ನಮ್ಮ ನಾಗೇಶ್ ಕಥೆಗಾರ ಮತ್ತು ತಂಡ ಅಲ್ಲಿ ಅವರಿಂದ ಭಾವಗೀತೆಗಳ ಕಾರ್ಯಕ್ರಮ, 11ರಿಂದ 2 ಮೊದಲನೇ ಕಾರ್ಯಕ್ರಮ ಸಾಂಸ್ಕೃತಿಕ ಕಾರ್ಯಕ್ರಮ, 2ರಿಂದ 4 ಈ ನಾಗೇಶ್ ತಂಡ, 4ರಿಂದ 6 ಪ್ರಖ್ಯಾತ ಕಾಮಿಡಿ ಕಿಲಾಡಿಗಳು ಕಾಲಾವಧಿಗಳ ಕಾರ್ಯಕ್ರಮ, 6ರಿಂದ 6:45 ಉದ್ಘಾಟನಾ ಸಭಾ ಕಾರ್ಯಕ್ರಮ, 7ರಿಂದ 10:30 ಎರಡನೇ ದಿನ ಚಂದನ್ ಶೆಟ್ಟಿ, ಆಂಶಿಕಾ ಅಯ್ಯರ್ ಮತ್ತು ಮಣಿಕಾಂತ್ ಪದ್ರಿ ತಂಡದಿಂದ ನೃತ್ಯ, ಸಂಗೀತ, ಹಲವಾರು ಕಾರ್ಯಕ್ರಮಗಳನ್ನ ಎರಡನೇ ದಿನ ಆಯೋಜಿಸಿಕೊಂಡಿರೋದ್ರಿಂದ ಪೂರ್ಣ ಪ್ರಮಾಣ ಬೆಳಗಿನ 11 ಗಂಟೆಗೆ ಸಾರ್ವಜನಿಕರಿಗೆ ವಿವಿಧ ರೀತಿಯ ಒಂದು ಕಾರ್ಯಕ್ರಮಗಳನ್ನ ಆಯೋಜಿಸಿ, ಮೂಲ ಉದ್ದೇಶ ಇಲ್ಲಿ ಅವರು ಬಂದು ಇಲ್ಲೊಂದು ಪ್ರವಾಸಿ ತಾಣ ಅಭಿವೃದ್ಧಿ ಆಗ್ತಾ ಇದೆ. ಅದನ್ನು ಗಗನಚುಕ್ಕಿ ಜಲಪಾತ, ಅದರ ಪ್ರದೇಶದಲ್ಲಿ ಹಲವಾರು ಮುಂದಿನ ದಿನಗಳಲ್ಲಿ ಅಭಿವೃದ್ಧಿ, ಇಲ್ಲಿ ಅಕ್ವಾ ಪಾರ್ಕ್ ಮಾಡುವಂಥ ಕಾರ್ಯಕ್ರಮ ಇದೆ. ಅದರ ಜೊತೆಗೆ ವಿವಿಧ ಇವಾಗಲೇ ನಮಗೆ KRSನಲ್ಲಿ ಒಂದು ಉದ್ಯಾನವನ ಇರೋ ರೀತಿಯಲ್ಲಿ ಈಗಾಗಲೇ ಜಾಗನ ಅಭಿವೃದ್ಧಿ ಮಾಡ್ತಾ ಇದ್ದೀವಿ. ಇನ್ನಷ್ಟು ಜಾಗದ ಅಭಿವೃದ್ಧಿ ಬರ್ತಾ ಇದ್ದಾಗೆ ಈ ಭಾಗದಲ್ಲಿ ಹೋಟೆಲ್ ಸಮೇತ ಪ್ರತಿಯೊಂದು ಇಲ್ಲೂ ಲ್ಯಾಂಡ್ಸ್ಕೇಪಿಂಗ್ ಈಗ ವ್ಯೂ ಪಾಯಿಂಟ್ ಇವಾಗ ಕೆಲಸ ನಡೀತಾ ಇದೆ. ಇದು ಮೊದಲನೇ ಬಾರಿಗೆ ಅವ್ರು ಸ್ಟೇಜ್ ಪ್ರೋಗ್ರಾಮ್ ಇರೋದ್ರಿಂದ ಇದು ಹೊಸ ಒಂದು ಆಕರ್ಷಣೆ ಅನ್ನೋದನ್ನು ನಡೆಯುತ್ತೆ. ಎರಡನೇ ದಿನವೂ ಕೂಡ ನಾವು ಮೊದಲನೇದಾಗಿ ಸಾಂಸ್ಕೃತಿಕ ಕಾರ್ಯಕ್ರಮ, ಆಮೇಲೆ ನಮ್ಮ ನಾಗೇಶ್ ಕಥೆಗಾರ ಮತ್ತು ತಂಡ ಅಲ್ಲಿ ಅವರಿಂದ ಭಾವಗೀತೆಗಳ ಕಾರ್ಯಕ್ರಮ, 11ರಿಂದ 2 ಮೊದಲನೇ ಕಾರ್ಯಕ್ರಮ ಸಾಂಸ್ಕೃತಿಕ ಕಾರ್ಯಕ್ರಮ, 2ರಿಂದ 4 ಈ ನಾಗೇಶ್ ತಂಡ, 4ರಿಂದ 6 ಪ್ರಖ್ಯಾತ ಕಾಮಿಡಿ ಕಿಲಾಡಿಗಳು ಕಾಲಾವಧಿಗಳ ಕಾರ್ಯಕ್ರಮ, 6ರಿಂದ 6:45 ಉದ್ಘಾಟನಾ ಸಭಾ ಕಾರ್ಯಕ್ರಮ, 7ರಿಂದ 10:30 ಎರಡನೇ ದಿನ ಚಂದನ್ ಶೆಟ್ಟಿ, ಆಂಶಿಕಾ ಅಯ್ಯರ್ ಮತ್ತು ಮಣಿಕಾಂತ್ ಪದ್ರಿ ತಂಡದಿಂದ ನೃತ್ಯ, ಸಂಗೀತ, ಹಲವಾರು ಕಾರ್ಯಕ್ರಮಗಳನ್ನ ಎರಡನೇ ದಿನ ಆಯೋಜಿಸಿಕೊಂಡಿರೋದ್ರಿಂದ ಪೂರ್ಣ ಪ್ರಮಾಣ ಬೆಳಗಿನ 11 ಗಂಟೆಗೆ ಸಾರ್ವಜನಿಕರಿಗೆ ವಿವಿಧ ರೀತಿಯ ಒಂದು ಕಾರ್ಯಕ್ರಮಗಳನ್ನ ಆಯೋಜಿಸಿ, ಮೂಲ ಉದ್ದೇಶ ಇಲ್ಲಿ ಅವರು ಬಂದು ಇಲ್ಲೊಂದು ಪ್ರವಾಸಿ ತಾಣ ಅಭಿವೃದ್ಧಿ ಆಗ್ತಾ ಇದೆ. ಅದನ್ನು ಗಗನಚುಕ್ಕಿ ಜಲಪಾತ, ಅದರ ಪ್ರದೇಶದಲ್ಲಿ ಹಲವಾರು ಮುಂದಿನ ದಿನಗಳಲ್ಲಿ ಅಭಿವೃದ್ಧಿ, ಇಲ್ಲಿ ಅಕ್ವಾ ಪಾರ್ಕ್ ಮಾಡುವಂಥ ಕಾರ್ಯಕ್ರಮ ಇದೆ. ಅದರ ಜೊತೆಗೆ ವಿವಿಧ ಇವಾಗಲೇ ನಮಗೆ KRSನಲ್ಲಿ ಒಂದು ಉದ್ಯಾನವನ ಇರೋ ರೀತಿಯಲ್ಲಿ ಈಗಾಗಲೇ ಜಾಗನ ಅಭಿವೃದ್ಧಿ ಮಾಡ್ತಾ ಇದ್ದೀವಿ. ಇನ್ನಷ್ಟು ಜಾಗದ ಅಭಿವೃದ್ಧಿ ಬರ್ತಾ ಇದ್ದಾಗೆ ಈ ಭಾಗದಲ್ಲಿ ಹೋಟೆಲ್ ಸಮೇತ ಪ್ರತಿಯೊಂದು ಇಲ್ಲೂ ಲ್ಯಾಂಡ್ಸ್ಕೇಪಿಂಗ್ ಈಗ ವ್ಯೂ ಪಾಯಿಂಟ್ ಇವಾಗ ಕೆಲಸ ನಡೀತಾ ಇದೆ. ಆದರೆ ಮುಕ್ತಾಯ ಕಾರ್ಯಕ್ರಮಗಳು ಕೂಡ ನಾವು ಹಲವಾರು ಎರಡೂ ಕಾರ್ಯಕ್ರಮಗಳು 3:15 ಗಂಟೆಗೆ ಸೀಮಿತ. ಈ ಉದ್ಘಾಟನಾ ಕಾರ್ಯಕ್ರಮದಲ್ಲಿ ಮುಕ್ತಾಯ ಸಂಬಂಧ ಸ್ಟೇಜ್ ಕಾರ್ಯಕ್ರಮಗಳು 3:15 ಗಂಟೆಗೆ ಮಾತ್ರ ಸೀಮಿತ. ಎಲ್ಲರಲ್ಲಿ ಹೆಚ್ಚಿನ ಭಾಷಣ ಮತ್ತು ಅವಕಾಶ ಇದೆ. ಸರ್ಕಾರ ಈ ಕಾರ್ಯಕ್ರಮ ಏನು ಉದ್ದೇಶ ಮಾಡಿದೆ ಅನ್ನತಕ್ಕಂಥ ಜವಾಬ್ದಾರಿಯ ಒಂದು ಸರ್ಕಾರದ ಪ್ರತಿನಿಧಿ ಈ ವಿಚಾರವನ್ನು ಹೇಳ್ತಕ್ಕಂಥದ್ದು ಜಿಲ್ಲಾಡಳಿತದ ಬೇಡಿಕೆ ಒಂದು ಮನವಿ. ನಾವು ನಮ್ಮಲ್ಲಿ ಏನು ಪ್ರವಾಸೋದ್ಯಮ ಅಭಿವೃದ್ಧಿಪಡಿಸಲಿಕ್ಕೆ ನಮ್ಮ ಅವಕಾಶ ಇರಲಿಲ್ಲ. ಜಿಲ್ಲಾಡಳಿತ ಮೊದಲು ಒಂದು ಮನವಿನ ಅಥವಾ ಪ್ರಾಸ್ತಾವಿಕ ಭಾಷಣದಲ್ಲಿ ಹೇಳ್ತಾರೆ ಜಿಲ್ಲಾಡಳಿತ. ತದನಂತರ ವೇದಿಕೆ ಕಾರ್ಯಕ್ರಮ ಸ್ವಾಗತ ಮತ್ತು ಮಾಮೂಲಿ ಮುಖ್ಯ ಅತಿಥಿಗಳ ಭಾಷಣ, ಅಧ್ಯಕ್ಷ ಭಾಷಣ. ತದನಂತರ ಮೇನ್ ಪ್ರೋಗ್ರಾಮ್, ಈವೆಂಟ್ ಪ್ರೋಗ್ರಾಮ್ ಸ್ಟಾರ್ಟ್ ಆಗುತ್ತೆ. ಅದು ಒಂದು 7ರಿಂದ 10:30 ತನಕ ಒಂದು ನಾನ್ ಸ್ಟಾಪ್ ಪ್ರೋಗ್ರಾಮ್. ಬೆಳಿಗ್ಗೆ 11 ಗಂಟೆಗೆ ಸ್ಟಾರ್ಟ್ ಆಗುತ್ತೆ ವೇದಿಕೆಯಲ್ಲಿ ಕಾರ್ಯಕ್ರಮಗಳು. ರಾತ್ರಿ 10:30 ತನಕ ವಿವಿಧ ಕಾರ್ಯಕ್ರಮ. ಬೆಳಿಗ್ಗೆ ಜಾನಪದ ಸೊಗಡಿನ ಮೊದಲನೇ ದಿನದ ಕಾರ್ಯಕ್ರಮದಲ್ಲಿ ಸಂಕ್ರಮಣ ಕಲೆ ಪ್ರಾರಂಭ ಆಗಿ ಅಲ್ಲಿಂದ ಮಧ್ಯಾಹ್ನ ಒಂದು
ಹಾಸ್ಯ ಕಲಾವಿದರ ತಂಡಗಳು. ಅದು ಅದನ್ನು ಪ್ರಕಟಪಡಿಸಿದ್ದು ಯಾರು ಏನು ಅದೆಲ್ಲ ಕಲಾವಿದರು ಯಾರು ಬರ್ತಾರೆ ಏನು ಎಲ್ಲರೂ ಪ್ರಕಟಪಡಿಸ್ತಾರೆ. ತದನಂತರ ಒಂದು ಏನು ಹಾಸ್ಯ ಆದಮೇಲೆ KGF ಖ್ಯಾತಿ ಈಗ ನಮ್ಮ ದೇಶದ ಎಲ್ಲ ಭಾಷೆಯ ಚಲನಚಿತ್ರಗಳಲ್ಲಿ ಪ್ರಖ್ಯಾತಿ ಹೊಂದಿರತಕ್ಕಂಥ, ಜೊತೆಗೆ ಮೊದಲನೇ ಬಾರಿ ಸ್ಟೇಜ್ ಪ್ರೋಗ್ರಾಮ್ ಕೊಡ್ತಾರೆ. ಸರ್ಕ್ಯುಲರ್ ರೂಟಲ್ಲಿ ಬಸ್ ಬಂದು ಹೋಗ್ತಾರೆ. ಇದಲ್ಲದೆ ಇಲ್ಲಿ ಪಾರ್ಕಿಂಗ್ ಏರಿಯಾದಿಂದಲೂ ಜನ ಇರ್ಬೋದು, ಅವರು ಸರ್ಕ್ಯುಲರ್ ರೂಟಲ್ಲಿ ಹೋಗ್ತಾರೆ. ಸೊ ಈ ರೀತಿ ವ್ಯವಸ್ಥೆನ ಉಚಿತ ಪ್ರಯಾಣದ ವ್ಯವಸ್ಥೆನ ಮಾಡ್ತಾರೆ. ನೋಡೋದಕ್ಕೆ ಜನ ಕೂರಿಸಿ ನೋಡೋದಕ್ಕೆ ಅವಕಾಶ ಮಧ್ಯ ಸ್ಟೆಪ್ಸ್ ಹಾಕಿದ್ರು. ಲಾಸ್ಟ್ ಟೈಮ್ ಬಂದಾಗ ಹೋಗಿ ಅದು ಸ್ವಲ್ಪ ಹೈಟ್ ಜಾಸ್ತಿ ಇತ್ತು. ಅದನ್ನು ಹೊರಸಾಕಿ ಪುನಃ ಒಂದು ಟೆಕ್ನಿಕಲಿ ಏನು ಕರೆಕ್ಟ್ ಇರ್ತಕ್ಕಂಥ ಸ್ಟೆಪ್ಸ್ಗಳನ್ನ ಮಾಡಿ ಅಂತ ಮಾಡಿಸ್ತೇವೆ. ಅದೇನೊಂದು ವಾರದಲ್ಲಿ ಕೆಲಸ ಮಾಡ್ತದೆ. ಮುಂದೆ ಕೂಡ ಕಾಪರ್ ಸ್ಟೋರ್ ಆಗಿ ಅದನ್ನೆಲ್ಲ ಕೆಲಸ ಮಾಡಿ ಇನ್ನೊಂದು ವಾರದಲ್ಲಿ ಕೆಲಸ ಮಾಡ್ತದೆ. ಹೀಗಾಗಿ ಪ್ರವಾಸಿ ತಾಣದ ಅಭಿವೃದ್ಧಿ ಜೊತೆಯಲ್ಲಿ ಇಲ್ಲಿ ಹೆಚ್ಚು ಜನಕ್ಕೆ ಒಂದು ಮುಂದಿನ ದಿನಗಳಲ್ಲಿ ಒಂದು ಉಳಿಸ್ಕೊಳ್ಳೋ ವ್ಯವಸ್ಥೆಗೆ ಮುಂದೆ ಪ್ರವಾಸೋದ್ಯಮ ಇಲಾಖೆಯಿಂದ ಒಂದು ಅವಕಾಶವನ್ನು ಕಲ್ಪಿಸ್ತಕ್ಕಂಥ ಒಂದು ಗೆಸ್ಟ್ ಹೌಸ್ಗಳು ಮಾಡೋದು ಅಥವಾ ಪ್ರವಾಸಿ ಮತ್ತು ಹೋಮ್ ಸ್ಟೇ ಇದೆಲ್ಲವೂ ಕೂಡ ಅವಕಾಶ ಕಲ್ಪಿಸೋಂಥ ಜವಾಬ್ದಾರಿನಲ್ಲಿ ಅಕ್ವಾ ಪಾರ್ಕ್ ಬರ್ತಾ ಇದ್ದಂಗೆ ನನಗೆ ಊಹೆಗೆ ನಿಲ್ಲದಂತೆ ನಾನು ಮೊದಲನೇ ದಿನ ಹೇಳಿದ್ದಲ್ಲ, ಮಧ್ಯ ಐಲ್ಯಾಂಡನ್ನು ವಿನೋದನವಾಗಿ ಅಭಿವೃದ್ಧಿಪಡಿಸೋಕ್ಕೆ ಅಕ್ವಾ ಪಾರ್ಕ್ ಬರ್ತಿದ್ದಂಗೆ ಅದಕ್ಕೆ ತಂದೆ ಆದಂಥ ಪ್ರೈವೇಟ್ ಪಾರ್ಟ್ನರ್ಶಿಪ್ಪಲ್ಲಿ ಯಾರು ಬೇಕಾದ್ರೂ ಅಭಿವೃದ್ಧಿಪಡಿಸೋಕೆ ಬರ್ತಾರೆ. ಅವ್ರಿಗೇನಿಲ್ಲ, ಒಂದು ಗಿಡನೂ ಯಾರು ಕೊಟ್ಟಾಗಿ, ಬಟ್ ಅದರ ಒಂದು ಒಳಗಡೆ ಒಂದು ವಾಕಿಂಗ್ ಟ್ರ್ಯಾಕ್ನ ಮಾಡಿಬಿಟ್ಟು ಲೈಟಿಂಗ್ ವ್ಯವಸ್ಥೆ ಮಾಡಿಬಿಟ್ಟು ಟೂರಿಸ್ಟ್ಗೆ ವ್ಯವಸ್ಥೆ ಕಲ್ಪಿಸುವಂಥ ಜವಾಬ್ದಾರಿಯಲ್ಲಿ ಟೆಂಡರ್ ರೀತಿಯಲ್ಲಿ ಅದನ್ನು ಅವಕಾಶ ಕಲ್ಪಿಸ್ತೀವಿ. ಈ ಎಲ್ಲ ಮುಂದೆ ನಾವು ಮಾಡುವಂಥ ಯೋಜನೆಗಳಾಗಿರೋದ್ರಿಂದ ಈ ಕಾರ್ಯಕ್ರಮದ ಉದ್ದೇಶ ಇಷ್ಟೇ. ಪ್ರತಿ ವರ್ಷ ಅಲ್ಲೇ ನೀರಿನ ಲಭ್ಯತೆ, ಕೆಲವೊಂದು ಸಮಯ ಬರ ಬಂದಿದ್ದು, ಆ ಕಾರಣಕ್ಕೋಸ್ಕರ ವರ್ಷ ಈ ಕಾರ್ಯಕ್ರಮವನ್ನು ಆಯೋಜಿಸಲಿಲ್ಲ. ಭಾಳ ವರ್ಷಗಳ ನಂತರ ಈ ಕಾರ್ಯಕ್ರಮವನ್ನು ಮತ್ತೆ ನಾವು ಆಯೋಜಿಸ್ತಾ ಇದ್ದೀವಿ. ತಮ್ಮೆಲ್ಲರ ಸಹಕಾರ ಮತ್ತು ನಮ್ಮ ಜಿಲ್ಲಾಡಳಿತದ ಜೊತೆಯಲ್ಲಿ ನಮ್ಮ ಬೆಂಬಲ ಕೊಟ್ಟು ಎಲ್ಲ ಅಧಿಕಾರಿಗಳು ಸ್ವಲ್ಪ ಪಾರ್ಕಿಂಗ್ ಏರಿಯಾನ ಕ್ಲೀನ್ ಮಾಡಿಸೋಣ